ಹೇ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಕ್ಚುಲಿ ಇವತ್ತು ನಾನು ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಡುವ ಅಂಥೇಳಿ ಬರ್ಡೇಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವರಿಗೆ ಐಡಿಯಾ ಇಲ್ಲ, ಸೊ ಅವರನ್ನು ರೆಡಿ ಮಾಡ್ತಾ ಇದ್ದೇನೆ. ನಾನು ಹೇಳಿದ ಬಟ್ಟೆ ಎಲ್ಲ ಹಾಕ್ಕೊಂಡು ಪಾಪ ರೆಡಿ ಆಗ್ತಾ ಇದ್ದಾರೆ. ಸೊ ನಾನು ಎಂಥ ಗಿಫ್ಟ್ ಕೊಟ್ಟೆ ಅಂತ ಹೇಳಿದ್ರೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲರಿಗೂ ಪೋಸ್ಟ್ ಹಾಕಿದ್ದೇನೆ, ಇದರಲ್ಲಿಯೂ ಕಮೆಂಟಲ್ಲಿ ಬರೆದಿರ್ತೇನೆ. ಸೊ ನಾವು ಹೊರಟೆವು ಇಬ್ಬರು ಸಹ ಗಿಫ್ಟ್ ತರಲಿಕ್ಕೆ. ವೇಟ್ ಫಾರ್ ದ ಗಿಫ್ಟ್ ಯಾವುದಂತೇಳಿ ಪಾಪ ವೇಟ್ ಮಾಡ್ತಿದ್ರು ಅವರು. ಕಮ್ ಬ್ರೋ ಲೆಟ್ಸ್ ಗೋ. ಏನೇ ವಿಡಿಯೋ ಒಕ್ಕಡೆ ಖುಷಿ ಆಗ್ಬಿಡಂಗೆ ತು ಯಾರಾಗಿ ನೈಟ್ ನನ್ನ ಹಸ್ಬೆಂಡ್ ಅಂತೂ ಫುಲ್ ಶಾಕಲ್ಲಿದ್ದರು. ನಾನು ಬೈಕ್ ಗಿಫ್ಟ್ ಕೊಟ್ಟನಂತ ಅಂದ್ಕೊಂಡು ಇರಲಿಲ್ಲ. ಸೊ ನನಗೂ ಒಂದಿಷ್ಟ ಇತ್ತು ಕೊಡಲಿಕ್ಕೆ ಬೈಕ್. ಸೊ ದಿಸ್ ಈಸ್ ಹಿಸ್ ಹಿ ವಾಸ್ ವೆರಿ ಹ್ಯಾಪಿ. ಎಂತ ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಅವರು ಸ್ಪೀಚ್ಲೆಸ್ ಆಗಿದ್ದರು. ಫೈನಲಿ ಒಂದು ಬೈಕ್ ಬಂತು. ಫುಲ್ ಬೈಕ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ ಟು ಬಿ ಸೂನ್. ಅಡ್ವಾನ್ಸ್ ಗಿಫ್ಟ್ ಗಾಡಿ ಕೊಡ್ತಾವ ಗಾಡಿ ಎಪ್ಪರೆ ಬಗ್ಗೆ ಅಂತ ಕುಲ್ಲೋಲಿಯಾ ಚುಕುಲ್ಲ ತೋರ ಇಜಿ ಇಜಿ ಮಾಮಾ ಕೊಡ್ಲೆ ಮಗ ಮಾಮಾ ಹೋಗ ಮಾಮಿ ಮಾಮಾ ಕರ್ಲೆ ಬಲೆ ಬಲೆ ಕೂಡ ಜಂಪ್ ಕೊಡೋದು ಮಾರೆ ಮೂಮೆಂಟ್ I feel shocked. Thank you. Bale, sari pad bale. ಯಾರಿ ಆ ಮರಡಿ ನಕ್ವರ್ ಒಂದು ಬಂದ್ಲೆ ಮಾರಿ ಅಟ್ಲೀಸ್ಟ್. ನಮಗೊಂದು ರಾಯಲ್ ಎನ್ಫೀಲ್ಡ್ನವ್ರದ್ದು ಕಪ್ ಸಹ ಮಗ್ ಮತ್ತು ಒಂದು ಹೆಲ್ಮೆಟ್ ಕೊಟ್ಟಿದ್ರು ಗಿಫ್ಟಾಗಿ ಫ್ರೀಯಾಗಿ. ಸೊ ಅಲ್ಲಿಂದ ಟೆಂಪಲ್ಗೆ ಹೊರಟು ಪೂಜೆ ಎಲ್ಲ ಮಾಡಿಸ್ದ್ವಿ. ಒಬ್ವಿಯಸ್ಲಿ ಗಾಡಿಗೆ ಫಸ್ಟ್ ತಗೊಳ್ಳೋ ಪೂಜೆ ಮಾಡೇ ಮಾಡ್ತೇವೆ, ಎಲ್ಲರಿಗೂ ಗೊತ್ತಿರ್ಬೋದು. ಸೊ ನಮ್ಮ ಹಿಂದೂ ರಿಚುವಲ್ಸ್ ಪ್ರಕಾರ ನಾವು ಗಾಡಿ ತಗೊಂಡ ನಂತರ ಒಂದು ಪೂಜೆ ಮಾಡಲೇಬೇಕು ಫಾರ್ ಸೇಫರ್ ಸೈಡ್, ಸೇಫ್ ಪರ್ಪಸ್ಸಿಗೆ. ಎಂಥ ಸಹ ವಿಘ್ನಾಲ ಇದ್ದರೆ ನಮ್ಮ ಗಾಡಿಗೆ ಬರೋದು ಬೇಡ ಅಂಥೇಳಿ. ಸೊ ಒಳ್ಳೆಯದೇ ಆಗಿರಲಿ ರೈಡ್ ಅಂತೇಳಿ ಆವತ್ತು ಪೂಜೆ ಎಲ್ಲ ಮಾಡಿಸ್ತೇವೆ ಎಲ್ಲರೂ. ಸೊ ಮತ್ತು ಅವರಲ್ಲಿ ಬಿಟ್ಟಿದ್ದು, ಕೆಲವರಿಗೆ ಬಿಲಿವಿಲ್ಲ ಪೂಜೆ ಮಾಡಿಸೋದ್ರಲ್ಲಿ, ಇಟ್ಸ್ ಅಪ್ ಟು ದೇರ್. ಓಕೆ, ನಾವಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗಿ ಗಮ್ಮತ್ತು ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಮಲ್ಕೊಂಡು. ಇದು ಆ್ಯಕ್ಚುಲಿ ಅಡ್ವಾನ್ಸ್ಡ್ ಗಿಫ್ಟ್ ಆಗಿತ್ತು. ಬರ್ಡೇಗೆ ಇನ್ನೂ ಒನ್ ಡೇ ಇತ್ತು. ಸೊ ಅದರ ಮೊದಲನೇ ದಿನ ಒಳ್ಳೆ ಉಂಟಂತ ಹೇಳಿದ್ದಕ್ಕೆ ಭಟ್ರು ಆವತ್ತೇ ಪೂಜೆ ಮುಗಿಸಿ ಗಾಡಿ ತಗೊಂಬಂದು ಮನೆಗೆ ಪಾರ್ಟಿ ಎಲ್ಲ ಮುಗಿಸಿದ್ವಿ. ಸೊ ಪಾರ್ಟಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದ್ರ ನೆಕ್ಸ್ಟ್ ಡೇ ಅವರ ಬರ್ಡೇ ಇತ್ತು. ಸೊ ನಾನು ನಂಗೆ ಆಫೀಸ್ ಹೋಗ್ಲಿಕ್ಕಿತ್ತು. ಸೊ ಆಫೀಸೆಲ್ಲ ಮುಗಿಸಿ ನೆಕ್ಸ್ಟ್ ಡೇ ಬರ್ಡೇಗೆ ಎಲ್ಲಿ ಹೋದೆ ಅಂತೇಳಿ ತೋರಿಸ್ತೇನೆ. ಕಂಟಿನ್ಯೂ ಬ್ಲಾಗ್ ನೋಡ್ತಾ ಇರಿ. ಬರ್ಡೇ ಮಾತ್ರ ಸಖತ್ತಾಗಿ ಆಯಿತು, ಬಟ್ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬರ್ಡೇ ಟೈಮ್. ಸೊ ಬಟ್ ಹೋಪ್ ನನ್ನ ಹಸ್ಬೆಂಡ್ ಎಂಜಾಯ್ ಮಾಡಿದ್ರು ಅಂತೇಳಿ. ಇದು ನಮ್ಮದು ಮ್ಯಾರೇಜ್ ಆದ ನಂತರ ಫಸ್ಟ್ ಬರ್ಡೇ ಆಗಿರೋ ಕಾರಣಕ್ಕೋಸ್ಕರ ಇಷ್ಟು ಸೆಲೆಬ್ರೇಟ್ ಮಾಡಿದ್ದು. ನೆಕ್ಸ್ಟ್ ಮಾಡಲ್ಲ ಆಬ್ವಿಯಸ್ಲಿ. ಸೊ ಇದು ನೆಕ್ಸ್ಟ್ ಡೇ ಬರ್ಡೇ ಟೈಮ್ ನಾನು, ನನ್ನ ಅತ್ತೆ ಮತ್ತು ನನ್ನ ಗಂಡ ಮೂವರು ಆಟೋದಲ್ಲಿ ಹೋಗ್ತಿದ್ದೆವು. ಸೊ ಅವರನ್ನು ಅಲ್ಲಿ ನಿಲ್ಲಿಸಿ ನಾನು ಹೊರಟೆ ಫ್ಲಿಕರ್ಸ್ ಫ್ಯಾಂಟಸಿಗೆ. ಅಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾನೆ ಅಂತೇಳಿ ನೋಡಿ ಬನ್ನಿ.
ಕೆಪ್ಪ ಪಂಡ ಕೆಪ್ಪ ಮಾರೇರು ಡಾಲೆ ನನಗೆ ಸಿಕ್ಕಿ ಇಜ್ಜಿ ತೋಂಜು ಜಾನುಲ್ಲ ವಲೆ ಲಕ್ಕೆ ಕಲೆ ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಲೈಟ್ ಆಫ್ ಮಾಡ್ತೀರಾ? ಅಲ್ಲಿಂದ ಹೊರಟೆವು ಡಿನ್ನರ್ ಮಾಡಲಿಕ್ಕೆ. ಡಿನ್ನರ್ ಅಂತೂ ಸೂಪರ್ ಆಗಿತ್ತು. NGTಯಲ್ಲಿ ವಿಜಯನಗರ. ತುಂಬ 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 ಇಷ್ಟ ಆಯಿತು ಫುಡ್. ಎಂತೆಲ್ಲ ತಿಂದೆ ಅಂತ ಹೇಳಿದ್ರೆ ಬಿರಿಯಾನಿ, ಸಮ್ ಎಂಥದೋದಂತ ನಾಟಿ ಸ್ಟೈಲ್ ಗ್ರೇವಿ ಅಂತ ಇತ್ತು, ತಿಂದೆ. ಕಬಾಬ್ ಮತ್ತು ಗೋಳಿ ಸೋಡಾ ಆಬ್ವಿಯಸ್ಲಿ ಕಂಪ್ಲೀಟ್ ನೀಡ್. ಇದೊಂದು ಕೋಟ್ ಭಾರಿ ಇಷ್ಟ ಆಯಿತಪ್ಪ ನನಗೆ, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಸೊ ಊಟ ನೋಡಿರ್ಬೋದು. ಫಸ್ಟ್ ಮಾಡಲಿಕ್ಕೆ ಪ್ರಭಾ ತಿಂದೆ. ನಂದು ಇದು ಗೋಳಿ ಸೋಡಾ ಹೇಳಿದೆ ಅಲ್ಲ, ಸಮ್ ಗ್ರೇವಿ ಅದು. ಮನೆಗೆ ಬಂದಾಗ ನನ್ನದು ಹಸ್ಬೆಂಡಿದ್ದು ಸಿಸ್ಟರ್ ಅವರೊಂದು ಕೇಕ್ ಕಳಿಸಿದ್ರು. ಸೊ ಅದೊಂದು ಕೇಕ್ ಕಟ್ ಮಾಡಿದೆ. ಕೇಕಲ್ಲಿ 3 ಕೇಕ್ ಕಲಿಸಿದ್ರು. ಸಾರಿ, ಈ ಕೇಕ್ ಕಟ್ ಮಾಡಿದರು. ಬಟ್ ಇದು ಕೇಕ್ ಇಷ್ಟ ಆಯಿತು. ಸೊ ಅವರು ಆಗಿ ವಿಡಿಯೋ ಕಾಲ್ ಹಾಕಿದ್ರು. ದಾದಾ ದಾದಾ ಆಯು ಅವು ಆಯು ದಾದೇವು ಏನು ವಾಟ್ ಈಸ್ ದಟ್ ಮಾಮನ ಓಕೆ, ಸಿ ಯು ಅಂಟಿಲ್ ನೆಕ್ಸ್ಟ್ ವ್ಲಾಗ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಬಾಯ್.